ಆರಾಮದಿರಿ. ನಾನು ಈ ವ್ಲಾಗ್ ಶುರು ಮಾಡಕತ್ತೀನಿ. ಸರಿಯಾಗಿ ವಿಡಿಯೋನ ಹಾಕೋಕ್ಕಾಗಲ್ತ, ಹಾಕಬೇಕು ಅಂತ ಅನ್ಕೋತೀನಿ, ಹಾಕಕ್ಕೂ ಆಗಲ್ತ. ಮಹಾನ್ ನಮ್ಮ ಮನ್ಯಾಗ ಪೂಜೆ ಇರ್ತೈತಿ. ನನ್ನ ರೆಗ್ಯುಲರ್ ವ್ಯೂವರ್ಸ್ಗಳಿಗೆ ಎಲ್ಲರಿಗೂ ಗೊತ್ತ. ಆಯ್ತಿಲ್ಲ ಮತ್ತ ಅವತ್ರ ಮ್ಯಾಲೆ ಯಾರು ಈಗ ಲೋಕಾಪುರಕ್ಕೆ ಸಂತಿಗೆ ಹೊಂಟಿ ನೋಡ್ರಿ, ಹಬ್ಬ ಸಂತಿ ಮಾಡಕ್ಕೆ. ಶೇಂಗಾ ಹೊಡ್ಯಾಕ ಶೇಂಗಾ ಚಟ್ನಿ ಮಾಡಬೇಕು, ಬೆಳ್ಳುಳ್ಳಿ ಖಾರ ಮಾಡಬೇಕು, ಏನೇನು ಗೆದ್ದೆ ಗೊತ್ತಿಲ್ಲ. ಟೈಮ್ ಈಗ ಫೋನ್ 12 ಬ್ಲೂಟೂತ್ ಇಲ್ಲ ಐತಿ. ನಾಯಿ ಬಿಟ್ಟು ಅಂದ್ರೆ ಚರ್ಮ ಸುಲಿತೈತಿ. ಈಗ ಏನೋ ಹೇಳಾಕದಿದ್ನಲ್ಲ ಮರ್ತ್ ನಾನು. ಏನು ಹೇಳಾಕದಿದ್ನಿ? ಅಯ್ಯೋ ಸಾರಿ. ಮುಂಜಾನೆ 2 ಬಾಳೆಗಿಡ ಬಾಳೆಗಿಡ ಕರ್ಕೊಂಡ್ಬಂದಿಟ್ಟಾರ. ಮನ್ಗಂಡದ ಹಚ್ಚಗಡ ಅಂತ ಮನ್ಗಂಡ ಐತಿ. ಏನೋ ಹೇಳಾಕತ್ತಿದ್ನಲ್ಲ. ಏನ ಬ್ಲಾಕಿ ಸರಿ ನೀನು ಚಟ ಭಾಳ ಸುಮಾರು ಐತಿ, ಬರೀ ಬಾಯಿ ಹಾಕ್ತೈತಿ. ಬಂದಿದ್ದ ಸಜ್ಜಿ ರೊಟ್ಟಿ ಮಾಡೀನಿ. ಸಜ್ಜಿ ರೊಟ್ಟಿ ಮಾಡಿ ಒಂದು ರೊಟ್ಟಿ ತಿಂದ ಬಾಯಿ ಆಡ್ತೈತಿದ ತಕೋಬಾ. ಇದು ನೋಡಿಲ್ಲ ಬ್ಲಾಕಿ. ಇದು ಎಷ್ಟು ಹೊತ್ತೇವ ನೋಡಿ, ಎಲ್ಲಿ ಹೋಗಿತ್ತಿದ್ದು? ಅವನಿಲ್ರಿ ಕಸ್ಟಮರ್ ಕಾಲ್ ಮಾಡಾಕತ್ತಾರ. ಮುಂಜಾನೆಗಿನ ಒಂದು 15 ಕಾಲ್ ಬಂದಾವ. ಇನ್ನು 2 ದಿನ ಅಂತೂ ಫುಲ್ ಬ್ಯುಸಿ. ನಾನು ಮನ್ಯಾಗ ಪೂಜೆ ಐತಲ್ಲ, ಹಾಗಾಗಿ ಎಲ್ಲ ನಾನೇ ಮಾಡ್ಬೇಕು. ಫೋನು ನಾನೇ ಅಟೆಂಡ್ ಮಾಡಬೇಕು, ಮನೆ ಕೆಲಸ ನಾನೇ ಮಾಡ್ಬೇಕಲ್ಲ. ರೊಕ್ಕಿನ ಹಬ್ಬಕ್ಕೆಲ್ರಿ ಗಟ್ಟಿ ಇದಾಳ, ಮಾಡ್ತಾಳೆ. ದೇವ್ರ ಆಶೀರ್ವಾದ ಐತಿ, ಜನರು ಪ್ರೀತಿ ಐತಿ. ಆಮೇಲೆ ಸಿಗ್ತೇನೆ ರೀ. ಮತ್ತೆ ಏನೇನು ಮಾತಾಡ್ಬೇಕು ನೀವು ಮರ್ತಾ ಹೋಗ್ತೀನಿಲ್ಲ. ಅದ ವಾಟ್ಸಪ್ ಮಾಡಿದ ನಂಬರ್ ಕರಿ, ನಾನು ರೇಟ್ ಹೇಳ್ತೇನೆ. ಹಾಂ ಥ್ಯಾಂಕ್ ಯು. ಹೆಂಗೆ ರೀ? ಹೌದು ರೀ, ಹಾಂ ರೀ, ಥ್ಯಾಂಕ್ ಯು ರೀ. ಪೋಸ್ಟ್ ಆಫೀಸ್ಗೆ ಹೋಗಿ ಸೀರೆಗಳ ಪಾರ್ಸೆಲ್ ಹಂಗೆ ಇಟ್ಟು ಬಂದೀವಿ ಎಲ್ಲ. ಅಲ್ಲೇ ಅಮೌಂಟ್ ಹೋಗಬೇಕಲ್ಲ, ಹಾಗಾಗಿ ಇಲ್ಲೊಂದು ಬಸ್ಸಿಗೆ ಸೀರೆಗಳು ಬರಾಗತ್ತ. ಕಳಿಸಿ ಬಸ್ಸಿಗೆ ಇಟ್ಟು ಕಳ್ಸ್ಯಾರ. ವೇಟ್ ಮಾಡಕತ್ತದಿ, ಬಸ್ಸ ಬರೋಲ್ತ ಎಷ್ಟೊತ್ತ. ಅವನಿಲ್ಲ ಇಟ್ಟು ಮತ್ತು ಲೋಕಾಪುರ ಒಂದಿಷ್ಟು ಪಾರ್ಸೆಲ್ ಬಂದಾವ, ಒಂದಿಷ್ಟು ತೊಗೊಂಬರ್ಬೇಕು ಸಂಗೀತಿ ಮಾಡ್ಕೊಂಡ. ಇವತ್ತು ದಿನ ಪೂರ್ತಿ ಇದಾವತ್ತು ನೋಡ್ರಿ. ಬಟ್ಟಕ್ಕೆ ಬೆಸ್ಟ್ ಬಂದು ನಿಲ್ತಾ ಇದೆ. ಪೋಸ್ಟ್ ಆಫೀಸ್ಗೆ ಹೋಗಿ ಅಲ್ಲಿ ಪಾರ್ಸಲ್ ಎಲ್ಲ ಕೊಟ್ಟು ಬರಬೇಕಾದ್ರೆ ಅಲ್ಲಿ ಇದು ತೂಕನೂ ಚೆಕ್ ಮಾಡೋ ಮಷಿನ್ ಇಲ್ಲ. ಬೇರೆ ಕಿರಾಣಿ ಅಂಗಡಿಯಲ್ಲಿ ಚೆಕ್ ಮಾಡ್ಕೊಂಡು ಹೋಗ್ಬೇಕಾದ ವೇಟ್ ಎಷ್ಟು ಇರ್ತೈತಲ್ಲ ಅದನ್ನೆಲ್ಲ ಬರ್ಕೊಂಡು. ಮೊದಲಿಲ್ಲಿ ಇರಲಿಲ್ಲ. ಈಗ ನಾವು ರಾಮದುರ್ಗಕ್ಕೆ ಹೋಗಿದ್ವಲ್ಲ, ಅಲ್ಲಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋಂತಲೇ ಮತ್ತು ಇಲ್ಲೇ ಪರ್ಮಿಷನ್ ಕೊಟ್ಟಾಗ ಬಟಗೂರ್ಕೆಲ್ಲನ್ನ ಅದ್ರ ತೂಕ ಮಾಡೋದೊಂದು ಮಷಿನ್ ಇಲ್ಲ. ಬೇರೆ ಕಡೆನ ಪ್ರತಿ ಸಲನೂ ಬೇರೆ ಕಡೆನ ಚೆಕ್ ಮಾಡಿಸ್ಬೇಕು. ನಾನು ಸೀರೆ ತೋರ್ಸೋಂತಲೇ ಕೆಲವರು ಕೊಟ್ಟ ತಗೋತೇವೆ ಇಡೀ ನಿಮ್ದು ಸೀರೆ ಹೊಚ್ಚು ಅಂತ. ನಾವೀಗ ಅದು ಕೆಲವರಿಗೆ ಹೊಚ್ಚಂತ ಅನಿಸ್ಬೋದು, ಬಟ್ ಅದು ಹೊಚ್ಚಲ್ಲ. ಜೀವನ ಮಾಡೋಕೆ ಒಂದು ಒಳ್ಳೆ ದಾರಿನ ಕಂಡುಕೊಂಡಿರ್ತೀವಿ. ನಾನು ಈಗಷ್ಟನ್ನು ಸೀರೆ ಏನು ಸೇಲ್ ಮಾಡೋಕತ್ತಿಲ್ಲ. ಮೊದಲು ಮನೆಗೆ ತರಿಸ್ತಿರ್ಕಿಲ್ಲ, ಅಲ್ಲಿ ಮನೆ ಕಳಿಸ್ತಿದ್ನಿ. 4 ವರ್ಷ ಹೊಸದಾಗಿ ಯಾರಿಗಾದ್ರು ನಮ್ಮದು ಹಬ್ಬ ಸಂತಿ ಮಾಡೋಕ್ಕಂತೇಳಿ ನಾನು ನಮ್ಮ ಮನೆಯವರ ಲೋಕಾಪುರಕ್ಕೆ ಬಂದೀವಿ. ಯಾಕೆ ಖಾಲಿ ಅಂತ ಅನ್ಸಾಗದಿತ್ತ ಲೋಕಾಪುರ. ಈಗ ಹೊರಗಡೆ ಮೊದಲು ಬಂದರೆ ಎಲ್ಲನೂ ವಿಡಿಯೋ ಮಾಡ್ತಿದ್ವಿ. ಸ್ವಲ್ಪ ನಂಗೆ ಯಾಕೋ ವಿಡಿಯೋ ಮಾಡೋ ಮನಸ್ಸನ್ನು ಆಗಂಗಿಲ್ಲ. ಫ್ರೆಶ್ ತರಕಾರಿ ನೋಡ್ರಿ, ಎಷ್ಟೆಲ್ಲ ತರಕಾರಿ ಇತ್ತು. ಇಲ್ಲೇ ತರಕಾರಿ ತೊಗೊಂಡು ಹೋದ್ರಾತಂತೇಳಿ ನಮ್ಗೆ ಏನೇನು ಬೇಕು ನೋಡೋದನ್ನೆಲ್ಲನೂ ತೊಗೊಂಡು ಲಾಸ್ಟಿಗೆ ತರಕಾರಿ ತೊಗೊಳಕಂತೇಳಿ ಬಂದೀವಿ. ನೀನಂತೂ ನಾನಂತೂ ತಗೋತೀನಿ ಅಂಥೇಳಿ ನಾನು ನಮ್ಮ ಮನೆಯವರು ಇಬ್ಬರು ಕೂಡ ಸಂತಿ ಮಾಡೋ ಅಕ್ಕಂತೇಳಿ ಬಂದೇವಿ. ಇವತ್ತಿನ ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಮಹಾನವಮಿಗೆ ಪ್ರತಿ ವರ್ಷದಂತೆ ಈ ವರ್ಷನೂ ವೆಂಕಟೇಶ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಇದು ಪೂಜೆ ಮಾಡ್ತೀವಿ. ಬೋರ್ನ ಪೂಜೆ ಐತಿ. ಹಂಗೆ ಅದ್ರ ಸಂತಿಗೆ ಬಂದಿದ್ನ ಮುತ್ತೈದೆಯರಿಗೆ ಬಳೆ ಮತ್ತು ದೇವರಿಗೆ ಬಳೆ ಎಲ್ಲನೂ ತೊಗೊಳಕ್ಕಂತೇಳಿ ಲೋಕಾಪುರದಾಗ ನಾವು ಇಲ್ಲೇ ತೊಗೊಳ್ಳೋದು. ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ವಿಡಿಯೋಸ್ ನಾನು ವೈರಲ್ ಆದಾಗ ವಿಡಿಯೋನ ಶೇರ್ ಮಾಡ್ಕೊಂಡಾಗ ಇದು ಅಂಗಡಿದೇನೋ ವಿಡಿಯೋ ಶೇರ್ ಮಾಡಿದ್ನ. 70,000 ಅಥವಾ 1,00,000 ಏನೋ ವ್ಯೂಸ್ ಆಗಿತ್ತು.
ಆವಾಗ ಹಳ್ಳಿ ಚಾನಲ್ ಅಂತಂದ್ರೆ ನಂದು ಒಬ್ಬಾಕಿದ ಇತ್ತು, ಹಾಗಾಗಿ ಜನರ ಪ್ರೀತಿ ಜಾಸ್ತಿನೇ ಸಿಕ್ಕಿತ್ತು. ನಿಮ್ಗೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತದೆ ಅಂತ ಹೇಳ್ರಿ. ಹಳ್ಳಿಗಳ ಕಡೆ ಮಾಡೋವಂಥ ಶಾಸ್ತ್ರ ಸಂಪ್ರದಾಯಗಳನ್ನು ನಾನು ಆದಷ್ಟು ನಿಮ್ಮೆಲ್ಲರ ಜೊತೆನೇ ಶೇರ್ ಮಾಡ್ಕೊಂಡಿರ್ತೇನೆ. ಬಳೆ ಅಂಗಡಿಗಳು ನಮ್ಮ ಕಡೆ ಈ ಥರ ಎಲ್ಲ ಇರ್ತಾವೆ ನೋಡ್ರಿ. ಹಿಂಗೆ ನಮ್ಮ ಮನೆಯವ್ರು ಇಲ್ಲೇ ಕಾಯಿಪಲ್ಲೆ ಐತಿ ತೊಗೊಳಕತ್ತಿದ್ರೆ ನಾನು ಇಲ್ಲೇ ಬಳೆ ತೊಗೊಳಕತ್ತಿದ್ನಿ. ಇಲ್ಲಿ ಅಲ್ಲಿ ನಾನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತೋರಿಸಿದ್ನಲ್ಲ, ಹಿಂಗೆ ಅಕ್ಕಪಕ್ಕ ಕುಂತವ್ರು ನಕಲಿ ಮಾಡ್ಕೊತ ಮಾತಾಡ್ಕೊತ ಎಷ್ಟು ಚಂದ ಕುಂತಿರ್ತಾರೆ, ವ್ಯಾಪಾರ ಮಾಡ್ಕೊತ ಖುಷಿ ಆಕೈತೆ ಆ ಥರದ ಅಂದ್ರೆ ಹಿಂಗೆ ಮಾತಾಡ್ಕೊತ ಕುಂತವ್ರನ್ನ ಹಿಂಗೆ ನೋಡೋಕೆ. ಅಲ್ಲಿಂದ ಸಂತೆ ಮಾಡ್ಕೊಂಡು ಈಗ ಮನೆಗೆ ಬಂದಿವಿ. ಬಾಳೆಹಣ್ಣು ವಿಡಿಯೋ ಕ್ಲಿಪ್ಪಿಂಗ್ನೇನು ಶೇರ್ ಮಾಡಲಿಲ್ಲ, ನಂಗೆ ಬೇಸರ ಆಗಿಬಿಟ್ಟಿದ್ದ, ಹೋಗೋ ಮನಸ್ಸಿಲ್ಲ. ಅದ ಡ್ರೆಸ್ಸಿನ ಮ್ಯಾಗ ನಾನು ಹಂಗೆ ಹೋಗ್ಬಿಟ್ಟಿದ್ದು. ನಾನು ಭಾಳಷ್ಟು ಜನ ಮೊದಲೆಲ್ಲ ನನ್ನ ಡ್ರೆಸ್ಸಿನ ಬಗ್ಗೆ, ಹಾಕೊಳ್ಳೋ ಬಟ್ಟೆ ಬಗ್ಗೆ ಭಾಳ ಭಾಳ ಕಮೆಂಟ್ ಹಾಕ್ತಿದ್ರು. ಬಟ್ ನಾನು ಅದಕ್ಕೆ ತಲೆ ಕೆಡಿಸ್ಕೊಳಂಗಿಲ್ಲಲ್ಲ. ನನಗೆ ಏನೋ ದೇಹ ಮುಚ್ಚಿದ್ರೆ ಒಂದು ಸಾಕಪ್ಪ ಅಂತ ಅನಿಸ್ತತಿ. ಚಲೋ ಬಟ್ಟೆ ಹಾಕೋಬೇಕಂತ ಅನ್ಸಂಗಿಲ್ಲ ನನಗೆ. ಕರೆ ಹೇಳ್ಬೇಕಂತಂದ್ರೆ ಹೆಣ್ಮಕ್ಳಿಗೆ ಬಟ್ಟೆ ಹುಚ್ಚು ಜಾಸ್ತಿ ಇರ್ತೈತಿ. ನನಗೂ ಅನಿಸ್ತೈತಿ ತೊಗೋಬೇಕಂತೇಳಿ, ಬಟ್ ನಾನು ಇರೋದು ಬಗ್ಗೆನಲ್ಲ. ಹಾಗಾಗಿ ಹಿಂಗೆ ಅಕ್ಕ ತಂಗಿ ಏನಾದರೂ ಇದ್ರೆ ಸೀರೆ ಆಗಲಿ ಡ್ರೆಸ್ ಆಗಲಿ ಹಿಂಗೆ ಎಕ್ಸ್ಚೇಂಜ್ ಮಾಡ್ಕೋಬೋದು. ಬಟ್ ನನಗೆ ಯಾರೂ ಇಲ್ಲ. ಹಾಗಾಗಿ ನಾನು ಸುಮ್ಮನೆ ಯಾಕೆ ದುಡ್ಡು ಕೊಟ್ಟು ಅಷ್ಟೊಂದು ದುಡ್ಡೆಲ್ಲ ಕೊಟ್ಟು ಸುಮ್ಮನೆ ಬಟ್ಟೆಗೆ ಇನ್ವೆಸ್ಟ್ ಮಾಡೋದು ನಂಗೆ ಇಷ್ಟ ಆಗಂಗಿಲ್ಲ. ಇಲ್ಲಿ ಏನೇನು ಬೇಕಲ್ಲ ಪೂಜೆಗೆ ಅದನ್ನೆಲ್ಲನೂ ತೊಗೊಂಬಂದಿದ್ವಿ. ಸ್ವಲ್ಪ ಸಂತಿನೂ ತೊಗೊಂಬಂದಿದ್ವಿ. ಮನೆಯಾಗೆಲ್ಲ ಇರೋದ್ರಿಂದಾಗೆ ಭಾಳೇನು ಸಂತಿ ಇರಲಿಲ್ಲ. ಸ್ವಲ್ಪನ ತೊಗೊಂಬಂದಿದ್ವಿ, ಎಷ್ಟು ಬೇಕಲ್ಲ ಅಷ್ಟು. ಯಾಕಂದ್ರೆ ಮನ್ಯಾಗ ಸುಮ್ಮನೆ ತೊಗೊಂಬಂದು ಇಡೋದು ಬೇಡ ಅಂಥೇಳಿ ಹಾಗಾಗಿ ಸಂತೆ ಎಲ್ಲ ಮಾಡ್ಕೊಂಬಂದೀವಿ ನಾನು ನಮ್ಮ ಮನೆಯವರು. ಪೂಜೆ ಅಂತಂದಿಂದ ಸಂತೆ ಭಾಳ ಇರ್ತೈತಿ ಅಂತೇಳಿ ಕೆಲವ್ರಿಗೆ ಅನಿಸ್ಬೋದು. ಅಂದ್ರೆ ಹಿಂಗೆ ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ ಹಿಂಗೆ ಸಂತೆ ಮಾಡ್ತಾರಲ್ಲ, ಅದು ಭಾಳ ಅಂತ ಅನಿಸ್ತೈತಿ. ನಮ್ಮ ಮನೆಯವ್ರು ಯಾವಾಗಲೂ ಅವರು ಊರಾಗ ಹೋಗ್ತಾರೆ ಬಟ್ವರ್ಕಿಗೆ. ಏನಾದರೂ ಬೇಕಾದ್ರೆ ಆಗಿಂದಾಗನ್ನ ತರಿಸ್ತೇವೆ. ಯಾವುದು ಸ್ಟಾಕ್ ತೊಗೊಂಬಂದು ಹಿಂಗೆ ಇಟ್ಕೊಳ್ಳಂಗಿಲ್ಲ. ನಾವಲ್ಲಿ ಕಾಯಿಪಲ್ಲೆ ತೊಗೊಳಕ್ಕೆ ಹೋಗಿದ್ವಲ್ಲ, ಅಲ್ಲಿ ನಮ್ಮ ರಿಲೇಟಿವ್ಸ್ ಆಗ್ಬೇಕು, ಅಲ್ಲೇ ಚಲೋ ಹಿಂಗೆ ಹೋಗ್ಬೇಕಾದ್ರೆ ಅಲ್ಲೇ ಇದ್ರೆ ಅಲ್ಲೇ ತೊಗೊಂಡ್ವಿ. ಮತ್ತು ಏನು ಮಾಡ್ತೀವಿ ಅಂತಂದ್ರೆ ಹಿಂಗೆ ಕೆಲವೊಂದು ಟೈಮ್ ಅವ್ರು ರೊಕ್ಕ ಇಸ್ಕೊಳಂಗಿಲ್ಲ. ಹಾಗಾಗಿ ನಾವು ಅವ್ರನ್ನ ಮಾತಾಡ್ಸ್ಲಾರ್ದು ಹಂಗೆ ಮುಂದೋಗಿ ತೊಗೊಂಬಂದ್ಬಿಡ್ತೇವೆ. ಅದು ಒಂದು ಸಲ 2 ಸಲ ಆದ್ರೆ ಓಕೆ, ಪ್ರತಿ ಸಲನೂ ಆದ್ರೆ ಬೇಜಾರಾಗ್ಬಿಡುತ್ತೆ. ಒನ್ ಡೇ ಆಫರ್ ಕೊಡ್ರಿ ಅಂತ ಎಲ್ಲರೂ ಹೇಳಕತ್ತಿದ್ರು. ಒನ್ ಡೇ ಆಫರಲ್ಲಿ ನಾನು ಸೀರೆನ ಸೇಲ್ ಮಾಡಕತ್ತೇನಿ. ಸೀರೆ ಕೆಲವರಿಗೆ ಇಷ್ಟ ಬೇಕಂದ್ರೆ ಸ್ಕ್ರೀನ್ ಮ್ಯಾಗ ಕಾಣಿಸೋ ನಂಬರ್ಗೆ ವಾಟ್ಸ್ಆಪ್ ಮಾಡ್ರಿ. ಮತ್ತೆ ಕೃಷ್ಣವೇಣಿ ಸಾರಿ ಅಂತ ಹೇಳಿ ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಅದನ್ನ ಫಾಲೋ ಮಾಡ್ಕೊಂಡಿರ್ಬೇಕು ನೀವು. ಫಾಲೋ ಮಾಡ್ಕೊಂಡು ಇಲ್ಲಿ ಆಫರ್ ಅಂತ ಕಮೆಂಟ್ ಹಾಕಿ ಕೆಲವರು ತೋರ್ಸಾಕತ್ತಿಲ್ಲ ಈ ಕಲೆಕ್ಷನ್ ಮಾತ್ರ ನಿಮ್ಗೆ ಆಫರ್ ಇರ್ತೈತಿ. ಇಳಕಲ್ ಸೀರೆ ಸಾರಿ ನಂದು ವಾಟ್ಸ್ಆಪ್ ಗ್ರೂಪ್ ಐತಲ್ಲ, ನಾನು ಅಲ್ಲಿ ವೀಕ್ಲಿ ಒಂದ್ಸಲ ನಾನು ಏನ್ ಮಾಡ್ತೇನೆ ಅಂತಂದ್ರೆ ಆಫರ್ ಅಲ್ಲಿ ಸೀರೆನ ಕೊಡ್ತೀನಿ. ಆಫರ್ ಅಲ್ಲಿ ಸೀರೆಗಳನ್ನ ಕೊಡ್ತಿರ್ತೀನಿ. ಹಾಗಾಗಿ ಆದಷ್ಟು ಎಲ್ಲರೂ ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಆಗಿ ಲಿಂಕ್ ಸ್ಟೋರಿಯಲ್ಲಿ ಹಾಕಿರ್ತೀನಿ. ಅಲ್ಲಿಂದ ನೀವು ಈಸಿಯಾಗಿ ಜಾಯಿನ್ ಆಗಬಹುದು. ಹಂಗ ಪೇಜ್ ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಅವರಿಗೆ ಶೇರ್ ಮಾಡಕ್ಕೆ ಕೃಷ್ಣವೇಣಿ ಸಾರಿ ಅಂತ ಹೇಳಿ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಅಲ್ಲಿ ಡೈಲಿ ಅಪ್ಡೇಟ್ಸ್ ಸಿಗ್ತಿರ್ತೈತಿ. ಫಾಲೋ ಮಾಡ್ಕೊರಿ. ಫಾಲೋ ಮಾಡ್ಕೊಂಡು ಆಫರ್ ಅಂತ ಕಮೆಂಟ್ ಹಾಕಿ. ದಡಿ ಕಲರ್ ಏನು ಬಂದಿರ್ತೈತಿಲ್ಲ ಅದೇ ಥರ ಪ್ಲೇನಲ್ಲಿ ಬರ್ತೈತಿ. ಮತ್ತು ಇಲ್ಲಿ ನಾನು ಈಗ ಏನು ಪ್ರೆಸೆಂಟ್ ಮಾಡಕತ್ತಿರೋ ಸೀರೆಗಳು ಇಳಕಲ್ ಸೀರೆ ಆಗಲಿ ಮೈಸೂರು ಸಿಲ್ಕ್ ಆಗಲಿ ಕ್ವಾಲಿಟಿ ವೈಸ್ ಅಂದ್ರೆ ಸಖತ್ತಾಗ್ಯದಾವ. ನೀವು ಆರಾಮ್ಸೆ ನಂಬಿ ತೊಗೋಬೋದು. ಡೈಲಿ ವೇರ್ ಸೀರೆ ತರ್ಸೇನೆ ನಾನು. ಕಲಂಕಾರಿ ಸೀರೆ ತರಿಸಿದ್ನಿ, ಎಲ್ಲರೂ ಭಾಳ ಕೇಳಾಕತ್ರಿ. ಬಟ್ ಈ ಸಲ ಕಲಂಕಾರಿಲಿ ಈ ಥರ ಡಿಸೈನಲ್ಲಿ ತರಿಸೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಇದ್ರೊಳಗೆ ಕಲರ್ಸ್ ಅದಾವ. ಸದ್ಯಕ್ಕೆ ಟೈಮ 11 ಆಗೈತಿ. ಇಳಕಲ್ ಸೀರೆ ನೋಡಿ, ಮೋಸ್ಟ್ ಡಿಮ್ಯಾಂಡಿಂಗ್ ಇಳಕಲ್ ಸೀರೆ. ಬ್ಲೂ ಮತ್ತು ಮೆರೂನ್ ಕಲರಲ್ಲಿ ವಾವ್ ಕಾಣಿಸ್ತೈತಲ್ಲ. ಇವಿಷ್ಟು ಕಾಫಿ ಬ್ರೌನ್ ಇದೆ ಕಾಣಿಸ್ತೈತಲ್ಲ. ಅಲ್ಲಿ ನಿಮ್ಗೆ ವಿಡಿಯೋದೊಳಗೆ ಮರೂನ್ ಕಲರ್ ಕಾಣಿಸ್ತೈತೇನೋ, ಕಾಫಿ ಕಲರ್ದವ. ಮತ್ತು ಇಲ್ಲಿ ಬ್ಲೂ ಮತ್ತು ರೆಡ್ ಕಾಣಿಸ್ತೈತಿ. ಬ್ಲೂ ಮತ್ತು ಎಲ್ಲರೂ ಬಿಗ್ ಬಾರ್ಡರಲ್ಲಿ ಕೆಲವರು ಇಷ್ಟಪಡ್ತಾರೆ, ಇನ್ನು ಕೆಲವರ ಸ್ಮಾಲ್ ಬಾರ್ಡರಲ್ಲಿ ಬೇಕಂತ ಹೇಳ್ತಾರೆ. ಕ್ಲೋಸಪ್ಪಲ್ಲಿ ತೋರಿಸು. ಹಾಗಾಗಿ ಸ್ಮಾಲ್ ಬಾರ್ಡರಲ್ಲೇ ತಂದಿರೋದು ಬ್ಲೂ ಮತ್ತು ಕಾಣಿಸ್ತೈತಲ್ಲ, ಬ್ಲೂ ಮತ್ತು ರೆಡ್. ಇದರಲ್ಲಿ ನಿಮ್ಗೆ ಯಾವ್ದು ಬೇಕು ನೋಡ್ರಿ, ಸ್ಕ್ರೀನ್ ಮ್ಯಾಗ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಅಂತ ಕಮ್ಯುನಿಟಿ ಗ್ರೂಪ್ ಐತಿ, ಲಿಂಕ್ ನನ್ನ ಸ್ಟೋರಿಯಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ಜಾಯ್ನ್ ಆದ್ರಂದ್ರೆ ನಿಮ್ಗೆ ಡೈಲಿ ಅಪ್ಡೇಟ್ ಸಿಗ್ತೈತಿ. ಮತ್ತು ಕೃಷ್ಣವೇಣಿ ಸಾರಿ ಅನ್ನೋದು ಇನ್ಸ್ಟಾಗ್ರಾಮ್ ಪೇಜ್ ಐತಿ, ಅದನ್ನು ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಎಷ್ಟಾಗ್ತದ
ನಮಸ್ಕಾರ ಎಲ್ಲರಿಗೂ. ನಾನೀಗ ಪ್ರೆಸೆಂಟ್ ಮಾಡ್ತಿರೋದ ಇಳಕಲ್ ಸೀರೆ, ಮೈಸೂರು ಸೆಮಿ ಸೀರೆ, ಎಲ್ಲ ಥರದ ಸೀರೆಗಳನ್ನು ತೋರ್ಸಾಕತ್ತೀನಿ ನೋಡ್ರಿ. ಕಾಫಿ ಬ್ರೌನ್ ಅಲ್ಲ, ಇದು ಲೋಟಸ್ ಬಾರ್ಡರ್ ಇದೊಂದು ಅದ್ರ 3ನೇ ಸಲ ನಾನು ರೀಸ್ಟಾಕ್ ಮಾಡ್ಸಾಕತ್ತಿರೋದ. ಇದು ಕಾಫಿ ಬ್ರೌನ್ ಬಟ್ ಮರೂನ್ ಕಲರ್ ಕಾಣಿಸ್ತೈತಿ ಈ ವಿಡಿಯೋದೊಳಗೆ. ಫೋಟೋ ತೆಗೆದ್ರೆ ಹಂಗೆ ಬರಾಕತ್ತೈತೆ ಅದ. ಈ ಥರ ಐತಿ. ನನ್ನ ಪಲ್ಲು ಪಲ್ಲು ಅಂದ್ರೆ ಮಸ್ತ್ ಬಂದೈತಿ. ಇದು ಸೆರಗ್ ಈ ಥರ ಲೈನಿಂಗ್ ಎಲ್ಲ ಏನು ಬರ್ತೈತಿಲ್ಲ, ಜೆರಿ ಲೈನಿಂಗ್ ಈ ಥರ ಬರ್ತೈತಿ. ರನ್ನಿಂಗ್ ಬ್ಲೌಸ್ ಇರ್ತೈತಿ. ನಿಮ್ಗೆ ಎಕ್ಸ್ಟ್ರಾ ಬ್ಲೌಸ್ ಬೇಕಂತಂದ್ರೆ 150 ರೂಪೀಸೇ ಎಕ್ಸ್ಟ್ರಾ ಆಕೈತಿ. ಡೈಲಿ ವೇರ್ ಸೀರೆ ಆದರೂ ಅನ್ಕೋಬೋದ, ಇಲ್ಲಾಂದ್ರೆ ಹಿಂಗೆ ಆಫೀಸ್ ವೇರ್ ಸೀರೆ, ಹಿಂಗೆ ಸ್ಕೂಲ್ ಟೀಚರ್ಸ್ ಅತಿ ಇರ್ತಾರಲ್ಲ ಅಂಥವ್ರಿಗೆಲ್ಲ ಇವು ಎಷ್ಟು ಚಂದ. ಕಲರ್ ಕಾಂಬಿನೇಷನ್ ಅಂತೂ ಮಸ್ತ್ ಅದಾವ. ಪರ್ಪಲ್ ಕಲರ್ ಕ್ವಾಲಿಟಿ ಅಂತ ನಂಬರ್ 1 ಕ್ವಾಲಿಟಿ. ಇದು ಸೆರಗ. ಇದೇನು ಕಾಣಿಸ್ತದಿಲ್ಲ, ಈ ಸೆರಗಿನ ಪಾರ್ಟ್ ಬರ್ತೈತಿ. ಬ್ಲೌಸ್ ಈ ಥರ ಸ್ಮಾಲ್ ಏನಂತ ಹೇಳ್ತೀರಿ, ಲೀವ್ಸ್ ಅಂತ ಹೇಳ್ತೀರಿ, ಆ ಥರ ಟ್ರೀ ಥರ, ಸ್ಮಾಲ್ ಟ್ರೀ ಥರ ಡಿಸೈನ್ ಬಂದೈತಿ ಇದ್ರೊಳಗೆ. ಇದ್ರೊಳಗೂ ಕಲರ್ಸ್ ಅವೈಲೇಬಲ್ ಅದಾವ. ಇನ್ನೂ ಕಲರ್ಸ್ ಅದಾವ. ಟೈಮ್ ಪೋನೆ 11 ಆತ. ಈ ವಿಡಿಯೋ ಶೂಟ್ ಮಾಡಕತ್ತೇವಿ. ಯಾವ್ದು ಬೇಕಾದ್ರೆ ನೀವು ಬಡ ಸ್ಕ್ರೀನ್ ಶಾಟ್ ಮಾಡಿ ಅದು ಸ್ಕ್ರೀನ್ಯಾಗ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಕ್ವಾಲಿಟಿ ಅಂತೂ ಮಸ್ತ್ ಅದಾವ. ನೀವು ಕೊಟ್ಟಿರೋ ದುಡ್ಡಿಗಂತೂ ಯಾವುದೇ ರೀತಿ ಮೋಸ ಆಗಂಗಿಲ್ಲ. ಅಷ್ಟು ಬೆಸ್ಟ್ ಕ್ವಾಲಿಟಿ ಅದಾವ. ಹೊಸ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ವಿಡಿಯೋನ ಶೇರ್ ಮಾಡಿರಿ. ಇಳಕಲ್ ಸೀರೆ ತೋರಿಸಿಲ್ಲ, ಇವು ಬ್ಲೂ ಅಲ್ಲಿ ನೋಡಿರಿ, ಬ್ಲೂ ಚೆಕ್ಸ್ ನೋಡ್ರಿ. ಪ್ಯೂರ್ ಮಸ್ರಾಯಿ ಇದೆ. ಕೆಲವರು ಸೆರಗತಿ ಹೆಂಗೆ ಬರ್ತೈತೆ ಅಂತ ಕೇಳ್ತಿರ್ತೀರಿ, ತೋರಿಸ್ತೀನಿ ನೋಡಿ. ಇದೇನು ಬರ್ತೈತಲ್ಲ, ಇದು ಸೆರಗಿನ ಪಾರ್ಟ. ಇದು ಸೆರಗ. ಬ್ಲೌಸ್ ಇಲ್ಲೇ ಬರ್ತೈತಿ ನೋಡ್ರಿ. ಕಾಂಟ್ರಾಸ್ಟ್ ಅಲ್ಲಿ ಬ್ಲೌಸ್ ಬರ್ತೈತಿ. ಇದು ಬ್ಲೌಸ್ ನೋಡಿದ, ಇದು ಬ್ಲೌಸ್, ಇದು ಸೆರಗ ಏನಿರ್ತೈತಿಲ್ಲ ಅದ್ರದ್ದು ಮುಂದೆ ಬ್ಲೌಸ್ ಬರ್ತೈತಿ. ಇಲ್ಲಿ ನಾವು ಕುಚ್ಚು ಕಟ್ಕೋಬಹುದು. ಇಲ್ಲಿ ಕಟ್ ಮಾಡಿ ಇದನ್ನ ಕೊಟ್ಟ ನೋಡ್ರಿ, ಕಾಣಿಸ್ತೈತಲ್ಲ, ಇದು ಹಿಂಗೆ ಇದ್ರ ಮುಂದನ್ನ ಬ್ಲೌಸ್ ರೆಡಿ ಆಗಿರ್ತೈತಿ. ಕಾಣಿಸ್ತೈತಲ್ಲ, ಇದು ಬ್ಲೌಸ್, ಸೆರಗು. ಮತ್ತೊಂದಿಷ್ಟ ಹೊಸ ಕಲೆಕ್ಷನ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು ಆಲ್. ಇಳಕಲ್ ಸೀರೆ ಅಂತೂ ಆಲ್ ಟೈಮ್ ಎಲ್ಲ ಟೈಮಲ್ಲೂ ಸಿಗ್ತಾವ. ಇವು ಟಾನಾ ವಾರ್ಪ್ ಟಮ್ ಚೆಕ್ಸ್ ಟೋಪ್ ಪಲ್ಲು ಬರ್ತೈತಿ. ಬ್ಲೌಸ್ ಕಾಂಟ್ರಾಸ್ಟ್ ಅಲ್ಲಿ ಇರ್ತೈತಿ. 620 ಮೀಟರ್ಸ್ ಇರ್ತೈತಿ. 620. ನಾರ್ಮಲ್ ಸೀರೆ ಎಷ್ಟು ಇರ್ತಾವಲ್ಲ ಅಷ್ಟು ಇರ್ತೈತಿ. ಬ್ಲೌಸ್ ಇರ್ತೈತಿ.